ಕಾರ್ತಿಕ್ ಮಹೇಶ್ ಬಿಗ್ ಬಾಸ್ ಸೀಸನ್ 10ರ ವಿನ್ನರ್. ಭರ್ತಿ 3 ಕೋಟಿ ಮತವನ್ನ ಗಳಿಸಿ ಹಿಂದಿನ ವೋಟಿಂಗ್ ದಾಖಲೆಗಳನ್ನೆಲ್ಲ ಉಡೀಸು ಮಾಡಿದ್ದಾರೆ. ಹಾಗಾದ್ರೆ ಯಾರಿವರು ಕಾರ್ತಿಕ್? ಇಷ್ಟೊಂದು ಜನರ ವಿಶ್ವಾಸ ಗಳಿಸೋದಕ್ಕೆ ಹೇಗೆ ಸಾಧ್ಯ ಆಯ್ತು? ಇದೆಲ್ಲದರ ಕಂಪ್ಲೀಟ್ ಕಹಾನಿ ತೋರಿಸ್ತೀವಿ ನೋಡಿ. ಕಾರ್ತಿಕ್ ಬಿಗ್ ಬಾಸ್ ಸೀಸನ್ 10ರ ವಿನ್ನರ್. 3 ಕೋಟಿ ಜನರ ಜೈಕಾರ, ದಿಗಿಲು. ಬಿಗ್ ಜರ್ನಿಯ ಬಗ್ಗೆ ಕಾರ್ತಿಕ್ ಮನದಾಳ. 113 ದಿನಗಳ ಬಿಗ್ ಬಾಸ್ ಸುದೀರ್ಘ ಪ್ರಯಾಣ ಕಂಪ್ಲೀಟ್ ಆಗಿದೆ. ಕಾರ್ತಿಕ್ ಮಹೇಶ್ ಟ್ರೋಫಿ ಗೆದ್ದು ಸಂಭ್ರಮಿಸಿದ್ದಾರೆ. ಡ್ರೋನ್ ಪ್ರತಾಪ್ ರನ್ನರ್ ಅಪ್ ಪಟ್ಟ ಗಿಟ್ಟಿಸಿಕೊಂಡಿದ್ದಾರೆ. ಅಸಮರ್ಥರಾಗಿ ಬಿಗ್ ಬಾಸ್ ಮನೆಗೆ ಕಾಲಿಟ್ಟ ಕಾರ್ತಿಕ್ ಮೊದಲ ದಿನದಿಂದಲೂ ಉತ್ತಮವಾಗಿ ಆಟವಾಡುತ್ತಾ ಅಭಿಮಾನಿಗಳ ಮನ ಗೆದ್ದಿದ್ರು. ಬಿಗ್ ಬಾಸ್ನಲ್ಲಿ ಕಾರ್ತಿಕ್ ಗುರುತಿಸಿಕೊಂಡಿದ್ದು ಓರ್ವ ಕಟ್ಟುಮಸ್ತು ಮೈಕಟ್ಟು, ಮಗುವಿನಂತೆ ಮನಸ್ಸು, ಮಗುತರ ಹಠ, ಜಿದ್ದು, ಕಿರುಚಾಟದಲ್ಲಿ ಮುಂದು, ಯಾರನ್ನಾದ್ರೂ ಥಟ್ಟನೆ ಹಚ್ಚಿಕೊಳ್ಳುವ ವ್ಯಕ್ತಿತ್ವ. ಇಂತಹ ಕಾರ್ತಿಕ್ ಹಿನ್ನೆಲೆ ಯಾರಿಗೂ ಗೊತ್ತಿರಲಿಲ್ಲ. ಇಷ್ಟೆಲ್ಲ ಆದಮೇಲೂ ಕಾರ್ತಿಕ್ ಜನರ ಪ್ರೀತಿ ಗಳಿಸಿದ ಹೇಗೆ, ಅದೇ ವಿಶೇಷ. ಬಿಗ್ ಬಾಸ್ ಜರ್ನಿಯಲ್ಲಿ ಟ್ರಿಗರ್ ಮಾಡಿ ಪ್ರೀತಿ ಕೊಟ್ಟು ಟ್ರೋಫಿ ಗೆಲ್ಲಲು ಸಹಾಯ ಮಾಡಿದ ಎಲ್ಲರಿಗೂ ಕಾರ್ತಿಕ್ ಧನ್ಯವಾದ ಅರ್ಪಿಸಿದ್ರು. ಜನರು ಕೊಟ್ಟ ವೋಟಿಗೆ 1000 ಶರಣು ಅಂದ್ರು. ನನ್ನ ಅಭಿಮಾನಿಗಳಿಗೆ ಯಾರೆಲ್ಲ ನನಗೆ ಮೊದಲನೇ ದಿನದಿಂದನೂ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ಎಲ್ಲ ವಿಚಾರಕ್ಕೂ ನಾನು ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ನಾನು ಏನೇ ಆಗಿದ್ರು, ಈ ಟ್ರೋಫಿ ಏನೇ ಗೆದ್ದಿದ್ರು, ಈ ನನ್ನ ಕನಸು ಏನು ನಾನಿವತ್ತು ನನಸಾಗಿದೆ ಅಂತ ನಾನು ಏನೇ ಹೇಳಿದ್ರು, ಅದು ಎಲ್ಲದಕ್ಕೂ ಕಾರಣ ಅಭಿಮಾನಿಗಳು ನೀಡಿರುವಂಥ ಭಿಕ್ಷೆ. ಅಮ್ಮನಿಗೆ ದೇವಸ್ಥಾನ ಕಟ್ಟಿಸ್ತೀನಿ, ಕಾರ್ತಿಕ್ ಶಪಥ. ತಂಗಿಯ ಮಗ ಅಳಿಮಯ್ಯ ಹುಟ್ಟಿದ ಸಮಯ ಅದೃಷ್ಟ ಕೈ ಹಿಡಿದಿದೆ ಅಂತ ಸಂತೋಷವನ್ನ ವ್ಯಕ್ತಪಡಿಸಿದ ಕಾರ್ತಿಕ್ 10 ವರ್ಷಗಳ ಹೋರಾಟಕ್ಕೆ ಒಂದೊಳ್ಳೆ ಗೆಲುವು ಸಿಕ್ಕಿದೆ ಅಂದ್ರು. ತಾಯಿಗಾಗಿ ಸ್ವಂತ ಮನೆ ಮಾಡುವ ಯೋಜನೆಯಲ್ಲಿದ್ದಾರೆ ಕಾರ್ತಿಕ್. ಈ ಆಸೆಗೆ ಕಿಚ್ಚ ಸುದೀಪ್ ಕೂಡ ಸಾಥ್ ಕೊಟ್ಟಿದ್ದಾರೆ. ಗೊತ್ತಿರುವ ಬಿಲ್ಡರ್ಗೆ ಹೇಳ್ತೀನಿ ಮನೆ ನೋಡಿ, ಇಷ್ಟವಾದ್ರೆ ತೆಗೆದುಕೊಳ್ಳಿ ಅಂತ ಸುದೀಪ್ ಹೇಳಿದ ಮಾತು ಕಾರ್ತಿಗೆ ಮತ್ತಷ್ಟು ಖುಷಿ ಕೊಟ್ಟಿದೆ. ನನ್ನ ತಾಯಿ ಬಗ್ಗೆ ಹೇಳಿದ್ದೆ ಸ್ಟೇಜ್ ಮೇಲೆ, ಅವರಿಗೋಸ್ಕರ ಒಂದು ಮನೆ ಮಾಡಬೇಕು ಅನ್ನೋದು. ಅದಕ್ಕೆ ಕಿಚ್ಚ ಸರ್ ಒಂದು ಮಾತು ಹೇಳಿದ್ರು, ಅದನ್ನು ಹೇಳ್ಬೋದೋ ಇಲ್ಲೋ ಗೊತ್ತಿಲ್ಲ ನನಗೆ. ನಾನು ಮಾತಾಡ್ತೀನಿ ಒಬ್ಬರ ಜೊತೆ, ಹೋಗಿ ಮಾತಾಡಿ ನಿಮ್ಗೆ ಇಷ್ಟ ಆದರೆ ನೋಡಿ ಅಂತ ಹೇಳಿದ್ರು. ಅಷ್ಟು ಅವ್ರ ಜೊತೆ ಮಾತಾಡಿದ್ದು. ಆ್ಯಂಡ್ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಹಿಮ್. ಟ್ರೋಫಿ ಗೆಲ್ಲೋದಕ್ಕೂ ಮುನ್ನವೇ ಕಾರ್ತಿಕ್ ಹೇಳಿರೋ ಹಾಗೆ ಅಮ್ಮ ಇರೋದಕ್ಕೆ ಒಂದು ಮನೆ ಕಟ್ಟಿಸಿ ಕೊಡ್ತೀನಿ ಅಂದಿದ್ದಾರೆ. ಅದರಂತೆ 50 ಲಕ್ಷಕ್ಕೆ ಒಡೆಯನಾಗಿದ್ದಾರೆ. ಕಾರ್ ಕೂಡ ಗಿಫ್ಟ್ ಸಿಕ್ಕಿದೆ. ಎಲೆಕ್ಟ್ರಿಕ್ ಬೈಕ್ ಕೂಡ ಗಿಫ್ಟ್ ಬಂದಿದೆ. ಸದ್ಯಕ್ಕೆ ಕಾರ್ತಿಕ್ ಮುಖದಲ್ಲಿ ನಗು. ಜನರಿಗೆ ಸೂಕ್ತ ಸ್ಪರ್ಧಿಯನ್ನ ಗೆಲ್ಲಿಸಿರೋ ಖುಷಿ. ಒಟ್ನಲ್ಲಿ ಜನತೆ ಮನಸ್ಸು ಮಾಡಿದ್ರೆ ಆಟದ ಶೈಲಿ, ಆಟಗಾರನ ಹಣೆ ಬರಹವನ್ನೇ ಬದಲಿಸಬಹುದು ಅನ್ನೋದನ್ನ ಬಿಗ್ ಬಾಸ್ ಸೀಸನ್ 10 ತೋರಿಸಿದೆ. ಹರೀಶ್ ಸೀನಪ್ಪ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ.